ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮದು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣ್ತಿದ್ರೆ ಅದು ಕೂಡ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲು ಕ್ಷಣದಲ್ಲಿ ಬ್ಲ್ಯಾಕ್ ಮಾಡ್ಕೊಳ್ತಾ ಇರ್ತೇವೆ ಸ್ನೇಹಿತರೆ. ಆದರೆ ಅದರಿಂದ ಮತ್ತೆ ನಮಗೆ ಸ್ವಲ್ಪನೇ ವೈಟ್ ಹೇರ್ಸ್ ಇರೋದು ಜಾಸ್ತಿಯಾಗಿ ಕಾಣಿಸ್ತಾ ಹೋಗುತ್ತೆ. ನಮ್ಮ ಕೂದಲು ತುಂಬ ತಲೆಯಲ್ಲಿ ತುಂಬಾ ವೈಟ್ ಹೇರ್ಸ್ಗಳು ಕೂಡ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಅದು ಕೂಡ ಯಾವುದೇ ಒಂದು ನಾವು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡಿರುವಂಥ ಹೇರ್ ಡೈಗಳನ್ನ ಬಳಸೋದಿಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಗೆ ತಕ್ಷಣವಾಗಿ ಬ್ಲ್ಯಾಕ್ ಆಗಬೇಕು ನಮ್ಮ ಕೂದಲು, ಅಷ್ಟರ ಮಟ್ಟಿಗೆ ನಾವು ಕೆಮಿಕಲ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇವತ್ತು ಎಲ್ಲರೂ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಅವ್ರ ಕೂದಲನ್ನ ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಅದ್ರ ಬದಲಾಗಿ ನ್ಯಾಚುರಲ್ ಆಗಿ ಸಿಗುವಂಥ ಈ ಒಂದು ಹೇರ್ ಡ್ರೈನ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಕೂದಲು ಕೂಡ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ಕೂದಲು ಒಂದು ಕೂಡ ವೈಟ್ ಹೇರ್ಸ್ ಕಾಣಿಸೋದಿಲ್ಲ ಈ ಒಂದು ಹೇರ್ ಡ್ರೈನ ನೀವೇನಾದರೂ ಟ್ರೈ ಮಾಡ್ತಾ ಬಂದರೆ. ಹಾಗೂ ನಿಮ್ಮ ಕೂದಲು ಕೂಡ ಉದ್ದವಾಗಿ ಬೆಳೆಯೋದಕ್ಕೂ ಈ ಒಂದು ಹೇರ್ ಡ್ರೈ ತುಂಬಾ ಹೆಲ್ಪ್ ಆಗಿ ಯೂಸ್ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ. ಹಾಗಾದರೆ ನಾನು ಈ ಒಂದು ಹೇರ್ ಡ್ರೈ ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೇನೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ನಾನಿಲ್ಲಿ 2 ಎಲೆಗಳನ್ನ ತೊಗೊಳ್ತಾ ಇರೋದು. ಮೊದಲನೇದು ಭೃಂಗರಾಜ ಎಲೆನ. ಇದು ಕೂಡ ಎಲ್ಲರೂ ಹಳ್ಳಿಗಳಲ್ಲಂತೂ ತುಂಬಾ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ. ಹಾಗೂ ನಮಗೆ ಭೃಂಗರಾಜ್ ಪೌಡರ್ ಕೂಡ ಅವೈಲೇಬಲ್ ಸಿಗುತ್ತೆ ಸ್ನೇಹಿತರೆ ಆನ್ಲೈನಲ್ಲಿ. ಆದರೆ ಈ ರೀತಿಯಾಗಿ ಈ ಒಂದು ಎಲೆಯಿಂದ ನಾವು ಯಾವ ರೀತಿಯಾಗಿ ಹೇರ್ ಡ್ರೈನ ಮಾಡ್ಕೊಳ್ಬೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇದು ತುಂಬಾ ನಮಗೆ ನಮ್ಮ ಹೇರ್ಸ್ಗೂ ಕೂಡ ಗ್ರೋತ್ ಆಗಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಈ ಒಂದು ಎಲೆಯಲ್ಲಿ ಎಷ್ಟು ಬ್ಲ್ಯಾಕ್ ಅಂಶ ಇರುತ್ತೆ ಅಂದರೆ ಸ್ನೇಹಿತರೆ ನೀವು ಕೂಡ ನಂಬೋದಿಲ್ಲ, ಅಷ್ಟು ಮಟ್ಟಿಗೆ ನಮ್ಮ ಕೂದಲು ಕೂಡ ಉದ್ದವಾಗಿ ಬೆಳೆಯುತ್ತೆ. ಹಾಗೂ ಈ ಒಂದು ಎಲೆನ ನಾವು ಭೃಂಗರಾಜ ಅಥವಾ ಕೇಶಗಳ ರಾಜ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಅಷ್ಟರ ಮಟ್ಟಿಗೆ ಈ ಒಂದು ಎಲೆ ನಮ್ಮ ಕೂದಲಿಗೆ ಬೆಳೆಯೋದಕ್ಕೂ ಹಾಗೂ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಮಾಡುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿರುವಂಥ ಈ ಒಂದು ಎಲೆ ಕಾಣಿಸಿದ್ರು ಕೂಡ ಸ್ನೇಹಿತರೆ ಇದನ್ನು ತೊಗೊಂಡು ಬನ್ನಿ. ಹಾಗೂ ನಿಮ್ಮ ಕೂದಲಿಗೂ ಕೂಡ ಈ ಒಂದು ಎಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೂ ನಾನಿಲ್ಲಿ ದಾಸವಾಳದ ಎಲೆ ಹಾಗೂ ದಾಸವಾಳದ ಹೂಗಳನ್ನು ತಗೊಳ್ತಾ ಇರೋದು, ಫ್ರೆಶ್ ಆಗಿರುವಂಥದ್ದು. ದಾಸವಾಳದ ಹೂ ಕೂಡ ನಮ್ಮ ಕೂದಲು ಉದುರೋದು ಕೂಡ ನಿಲ್ಲುತ್ತೆ. ಹಾಗೂ ಅರ್ಧದಲ್ಲೇ ಕಟ್ಟಾಗಿದೆ ಅಂದರೆ ಅದು ಕೂಡ ಬೆಳವಣಿಗೆ ಆಗಲು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಫ್ರೆಶ್ ಆಗಿರುವಂಥ ದಾಸವಾಳದ ಎಲೆಗಳನ್ನು ತಗೊಳ್ಳಿ. ಹಾಗೂ ದಾಸವಾಳದ ಹೂಗಳನ್ನು ಕೂಡ 2 ತಗೊಂಡಿರೋದು. ಅವು ಅಷ್ಟುಗಳನ್ನು ನೀವು ಸ್ವಚ್ಛವಾಗಿ ತೊಳ್ಕೊಂಡ್ಬಿಡಿ, ಯಾಕಂದರೆ ಡಸ್ಟ್ಗಳು ಕೂತಿರ್ತದೆ ಎಲೆಗಳ ಮೇಲೆ. ಹಾಗೆ ಯೂಸ್ ಮಾಡಿದ್ರೆ ನಮ್ಮ ಕೂದಲಿಗೆ ಇನ್ನೂ ಸೈಡ್ ಎಫೆಕ್ಟ್ ಬೀಳುತ್ತೆ. ಅದಕ್ಕೋಸ್ಕರ ತೊಳೆದ್ಬಿಟ್ಟು ಭೃಂಗರಾಜ ಎಲೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರೋದು. ಹಾಗೂ ಈ ಒಂದು ದಾಸವಾಳದ ಎಲೆಗಳು ಕೂಡ ಒಂದು 5-6 ತೊಗೊಳ್ತಾ ಇರೋದು ನಾನು. ಅವು ಹಾಗೂ ಈ ಹೂಗಳು ಅಷ್ಟನ್ನು ಕೂಡ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮೊದಲು ನೀವು ಏನೇ ಯೂಸ್ ಮಾಡಬೇಕಾದ್ರೂ ಅದನ್ನು ತೊಳೆದು ಬಿಟ್ಟು ಫ್ರೆಶ್ ಆಗಿರುವಂಥದ್ದೇ ಯೂಸ್ ಮಾಡಿ ಸ್ನೇಹಿತರೆ. ಈ ರೀತಿಯಾಗಿ ಫ್ರೆಶ್ ಆಗಿರುವಂಥದ್ದು ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ ಈ 3 ಇಂಗ್ರೀಡಿಯೆಂಟ್ಸ್ಗಳು. ಇದನ್ನು ನೀವು ಕೂಡ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಚೆನ್ನಾಗಿ ಉದ್ದಗೆ ಹೀಗೆ ರುಬ್ಕೊಂಡು ಬಂದಿದ ತಕ್ಷಣ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಒಂದು ಬ್ಲ್ಯಾಕ್ ಕಲರ್ ಒಂದು ಬಂದುಬಿಟ್ಟಿದೆ ಅಂತ. ಇದನ್ನು ಒಂದು ಬೌಲ್ಗೆ ತಕ್ಕೊಂಡ್ಬಿಡಿ. ಒಂದು ಚಿಕ್ಕ ಬೌಲ್ನ ತೊಗೊಂಡು ಅದರೊಳಗಡೆ ಅಷ್ಟು ಪೇಸ್ಟ್ನ ಇದರೊಳಗಡೆ ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ಈ ಒಂದು ಪೇಸ್ಟ್ನ ವಯಸ್ಸಾಗೋ ಮುಂಚೆನೇ ಚಿಕ್ಕ ಮಕ್ಕಳಿಗೂ ಕೂಡ ವೈಟ್ ಹೇರ್ಸ್ ಬರ್ತಾ ಇರುತ್ತೆ. ಅವರಿಗೂ ಕೂಡ ಯಾವುದೇ ಒಂದು ಹೇರ್ ಡ್ರೈನ ಯೂಸ್ ಮಾಡದೆ ಹೀಗೆ ನ್ಯಾಚುರಲ್ ಆಗಿ ಭೃಂಗರಾಜ್ನ ಪೇಸ್ಟ್ನ ಹಚ್ತಾ ಬಂದರೆ ಅವರು ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ಅವ್ರ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಆಗ್ತಾ ಹೋಗುತ್ತೆ. ಹಾಗೂ ಇದರೊಳಗಡೆ ನಾನು 2 ಸ್ಪೂನಷ್ಟು ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇರೋದು. ಅದು ಕೂಡ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಹಾಗೂ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಅದಕ್ಕೋಸ್ಕರ 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಇದನ್ನು ನಾವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಹಚ್ಚಿದ ತಕ್ಷಣವೇ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ. ಇದನ್ನು 1-2-3 ಟೈಮ್ಸ್ ಹೀಗೆ ಹಚ್ತಾ ಹೋಗಬೇಕು. ವಾರದಲ್ಲಿ ಒಂದ್ಸಲಿ ಹಚ್ತಾ ಹೋಗಿ, ಹೀಗೆ ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇದರಿಂದ. ಭೃಂಗರಾಜ್ ಆಯಿಲ್ ಕೂಡ ನಾನು ಆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ನೀವು ಬೇಕಾದರೆ ಅದು ಕೂಡ ನೋಡ್ಬೋದು. ಆ
ಒಂದು ಆಯಿಲ್ನಿಂದ ಕೂಡ ನಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ ಹಾಗೂ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ. ಒಂದು 15 ಮಿನಿಟ್ಸ್ ಬಿಟ್ಟ ತಕ್ಷಣ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಇದನ್ನು ನಾನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ಹೀಗೆ ಕೈಯಿಂದನೇ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು. ಎಲ್ಲೆಲ್ಲಿ ನಮ್ಮ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಹೀಗೆ ಬುಡದಿಂದ ಚೆನ್ನಾಗಿ ಹಚ್ತಾ ಹೋಗಿ ಹಾಗೂ ಚೆನ್ನಾಗಿ ಮಸಾಜ್ ಕೂಡ ಕೊಡ್ತಾ ಹೋಗಿ ಸ್ನೇಹಿತರೆ. ಈ ಒಂದು ಭೃಂಗರಾಜ ಎಲೆಯಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಬೇಕಾದರೆ ನೀವು ಸರ್ಚ್ ಕೂಡ ಮಾಡಿ ನೋಡ್ಬೋದು ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಕೇಶಗಳಿಗೆ ಅಂತ. ನಮ್ಮ ಕೂದಲು ತುಂಬಾ ವೇಗವಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಎಷ್ಟೇ ಹೇರ್ ಫಾಲ್ ಇದ್ದರೂ ಕೂಡ ಕಂಟ್ರೋಲ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈನ ಅವ್ರಿಗೆ ಯಾವುದೇ ಒಂದು ಕೆಮಿಕಲ್ನ ಹಚ್ಚಿಬಿಟ್ಟು ಸೈಡ್ ಎಫೆಕ್ಟ್ ಆಗೋದು ಹಾಗೂ ಕೂದಲು ಕಟ್ಟಾಗೋದನ್ನು ನಿಲ್ಲಿಸ್ಬಿಡಿ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಹೇರ್ ಡ್ರೈನ ಮನೆಯಲ್ಲಿ ಟ್ರೈ ಮಾಡ್ತಾ ಇರಿ. ನಿಮಗೆ ಈ ಒಂದು ಭೃಂಗರಾಜದ ಎಲೆ ಸಿಕ್ಕಿಲ್ಲ ಅಂದರೆ ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಎಲೆಗಳು ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗೂ ನಿಮಗೆ ಬೇಕಾದರೆ ಪೌಡರ್ ಕೂಡ ಅವೈಲೇಬಲ್ ಇರುತ್ತೆ. ಎರಡನ್ನೂ ಕೂಡ ತಂದು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಕೂದಲನ್ನು ಯಾವುದೇ ಒಂದು ಮೆಹಂದಿನ ಯೂಸ್ ಮಾಡದೆ ಎಷ್ಟು ಈಸಿಯಾಗಿ ಈ ಒಂದು ಪ್ರೊಸೆಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಅಷ್ಟು ಮೆಹಂದಿನ ಈಗ ಹಚ್ಕೊಂಡದ್ದಾಗಿದೆ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋತಾ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.